ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಉದ್ಯದ್ರವಿಪ್ರಕರ ಸನ್ನಿಭಮಚ್ಯುತಾಂಕೆ ಸ್ವಾಸೀನಮಸ್ಯ ನುತಿನಿತ್ಯವಚಪ್ರವೃತ್ತಿಂ ಧ್ಯಾಯೇದ್ಗದಾಭಯಕರಂ ಸುಕೃತಾಂಜಲಿಂ ತಂ ಪ್ರಾಣಂ ಯಥೇಷ್ಟತನುಮುನ್ನತ ಕರ್ಮಶಕ್ತಿಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 5 ಅಧ್ಯಾಯಗಳಲ್ಲಿ ಭಗವಂತನ ಸಾಕ್ಷಾತ್ಕಾರಕ್ಕೆ ಸಾಧನಗಳಾದ ಒಂದು ಕರ್ಮಯೋಗ ಮತ್ತು ಧ್ಯಾನಯೋಗ, ನಮ್ಮದಾಗಿರುವ ಕರ್ತವ್ಯಗಳನ್ನು ನಾವು ನಡೆಸಬೇಕು. ಪ್ರತಿಯೊಬ್ಬರೂ ಕೂಡ ಅವರವರು ತಮ್ಮ ತಮ್ಮ ವರ್ಣಾಶ್ರಮೋಚಿತವಾದ ಕರ್ತವ್ಯಗಳನ್ನು ನಡೆಸಬೇಕು. ಅದರ ಮೂಲಕವಾಗಿ ಜ್ಞಾನವನ್ನು ಪಡಿತಾನೆ. ಜ್ಞಾನವನ್ನು ಪಡೆದ ನಂತರದಲ್ಲಿ ಭಗವಂತನ ಚಿಂತನೆ, ಧ್ಯಾನ. ಇವತ್ತೆಷ್ಟೋ ಜನ ಧ್ಯಾನ ಮಾಡ್ತಾ ಕೂತ್ಕೊಳ್ಳೋರು ಕಾಣ್ತಾ ಇದ್ದೇವೆ. ಧ್ಯಾನಕ್ಕೆ ಭಗವಂತನ ಜ್ಞಾನ ಬೇಕಾಗೇ ಇಲ್ಲ. ಎಷ್ಟೋ ಜನರಿಗೆ ಭಗವಂತನ ಧ್ಯಾನವನ್ನು ಮಾಡ್ತಾರೆ, ಆದರೆ ಭಗವಂತನ ಜ್ಞಾನ ಇರೋದಿಲ್ಲ. ಆದರೆ ಜ್ಞಾನ ಇಲ್ಲದೆ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಯಾರನ್ನ ಧ್ಯಾನ ಅಂದರೆ ಯಾವುದನ್ನಾದರೂ ಒಂದು ಚಿಂತನೆ ಮಾಡೋದು. ಯಾರನ್ನು ಚಿಂತನೆ ಮಾಡಬೇಕು? ಶೂನ್ಯವನ್ನು ಚಿಂತನೆ ಮಾಡೋದಾ? ಇಲ್ಲ, ಗುಣವಿಶಿಷ್ಟನಾದ ಭಗವಂತನನ್ನು ಚಿಂತನೆ ಮಾಡಬೇಕು. ಇವತ್ತಿನ ಕಾಲಕ್ಕೆ ಧ್ಯಾನ ಮಾಡಿ ಕೂತ್ಕೊಳ್ಳಿ ಅಂದರೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು ಅಷ್ಟೇ. ಒಳಗಡೆ ಏನು ಚಿಂತನೆ ನಡಿಬೇಕು, ಯಾವ್ಯಾವ ರೀತಿಯಾದ ಚಿಂತನೆಗಳು ನಡಿಬೇಕು? ಧ್ಯಾನ ಅನ್ನೋದು ನಮ್ಮ ಪರಿಪಕ್ವತೆಗೆ ಮೂಲ ಕಾರಣ. ನೀವು ನಿಮ್ಮಲ್ಲಿ ಬದಲಾವಣೆ ಆಗಬೇಕೋ, ಯಾವ ಥರದ ಬದಲಾವಣೆ ಆಗಬೇಕು ನೋಡಿ. ಸಣ್ಣ ಮಕ್ಕಳಿಗೆ ಕೆಟ್ಟವರ ಸಹವಾಸದಲ್ಲಿ ಬಿಟ್ಟರೆ ಏನಾಗ್ತಾರೆ? ಸಣ್ಣ ಮಕ್ಕಳನ್ನು ಕೆಟ್ಟವರ ಸಹವಾಸದಲ್ಲಿ ದುಡಿದರೆ ಅವರು ಅತ್ಯಂತ ಕೆಟ್ಟವರಾಗ್ತಾರೆ. ಯಾಕೆ? ಆ ಪರಿಸರ ಅವನ ಧ್ಯಾನದ ಮೇಲೆ ಪರಿಣಾಮ ಬೀರ್ತದೆ. ಮತ್ತೆ ಮತ್ತೆ ಅದೇ ಕಣ್ಣಿಗೆ ಕಾಣ್ತಾ ಇದ್ದರೆ ಏನಾಗ್ತದೆ? ಅದರ ಬಗ್ಗೆ ಯೋಚನೆ ಪ್ರಾರಂಭ ಆಗ್ತದೆ. ಅದರ ಬಗ್ಗೆ ಯೋಚನೆ ಪ್ರಾರಂಭ ಆಗಿ ಆಗಿ ಆ ಮಕ್ಕಳಲ್ಲಿ ಕೆಟ್ಟದಾದ ಒಂದು ಸಂಸ್ಕಾರ ರೂಪಿತವಾಗುತ್ತೆ. ಹಾಗಾಗಿ ನಮಗೆ ಒಳ್ಳೆಯದರ ತಿಳುವಳಿಕೆ, ಒಳ್ಳೆಯದರ ಪರಿಸರ ಅವೆಲ್ಲವೂ ಇದ್ದರೆ ಆಗ ಅದಕ್ಕೆ ತಕ್ಕಂತೆ ನಮ್ಮಲ್ಲಿ ಒಂದಷ್ಟು ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಭಗವಂತನ ಅನೇಕ ಗುಣ ವಿಶೇಷಗಳು, ಎಷ್ಟು ಅಚಿಂತ್ಯವಾದ ಭಗವಂತನ ಮಾಯೆ, ಭಗವಂತನ ಮಾಯಾ ಶಕ್ತಿಯನ್ನು ಮತ್ತೆ ಮತ್ತೆ ನಾವು ಅನುಸಂಧಾನಿಸಬೇಕು. ಅದಕ್ಕೆ ಪೂರಕವಾದ ಆಸನ, ಒಂದು ಸ್ಥಿತಿ. ಹೇಗಾದರೆ ಹಾಗೆ ಕೂತ್ಕೊಂಡು ನಾವು ಮಲ್ಕೊಂಡು ಓದೋದು, ಹಾಗೆ ನಿಂತುಕೊಂಡು ಓದೋದು, ಇದೆಲ್ಲವೂ ಇದೆ. ಆದರೆ ಅಮ್ಮ ಹೇಳ್ತಾಳೆ, ಒಂದು ಕಡೆಯಲ್ಲಿ ಕೂತ್ಕೊಳ್ಬೇಕು, ಗಮನ ಇಟ್ಟು ಓದಬೇಕು. ಒಂದರ ಬಗ್ಗೆ ಚಿಂತನೆ ಮಾಡುವಾಗ ಮತ್ತೊಂದು ಗಮನ ಬರಲೇಬಾರದು, ಮತ್ತೊಂದರ ಕಡೆ ಗಮನ ಬರಬಾರದು. ಆ ಥರದಲ್ಲಿ ಧ್ಯಾನ ಮಾಡಬೇಕು. ಉದಾಹರಣೆಯನ್ನು ಹೇಳ್ತಾರೆ. ಒಬ್ಬ ರಾಜ ಭಾರೀ ಧ್ಯಾನ ಮಾಡ್ತಾನೆ ಅಂತ ಪ್ರಸಿದ್ಧ. ಅವನು ಭಗವಂತನ ಧ್ಯಾನ ಮಾಡ್ತಾ ಇದ್ದಾನೆ. ಧ್ಯಾನ ಮಾಡ್ತಾ ಇದ್ದರೆ ಅದೇ ಸಂದರ್ಭದಲ್ಲಿ ಒಬ್ಬ ಪತಿವ್ರತೆ ಸಾಧ್ವಿ ಗಂಡ ಬರ್ತಾ ಇದ್ದಾನೆ. ಇವಳು ಓಡಿ ಹೋಗ್ತಾ ಇದ್ದಾಳೆ. ಓಡಿ ಹೋಗುವಾಗ ಅಲ್ಲಿ ಕಾಲು ರಾಜನಿಗೆ ತಾಕಿಬಿಡ್ತು. ಕಾಲನ್ನು ರಾಜನಿಗೆ ತಾಕಿಸಿಕೊಂಡು ಹೋಗಿಬಿಟ್ಲು. ಅವಳಿಗೆ ಗೊತ್ತೇ ಆಗಲಿಲ್ಲ. ಆದರೆ ರಾಜ ಕಣ್ಣು ಬಿಟ್ಟ, ನೋಡಿದ, ಕರೆಸಿದ ಅವಳನ್ನು. ಏನು ನಿನಗೆ ಗೊತ್ತಾಗೋದಿಲ್ವಾ? ಏನಾಯ್ತು ಸ್ವಾಮಿ ಅಂತ ಕೇಳಿದ್ಲು. ನನ್ನನ್ನು ತಾಕಿಕೊಂಡು ಹೋಗ್ತಾ ಇದ್ದೀಯಲ್ಲ, ಕಾಲನ್ನು ತಾಕಿಸಿ ಹೋದಿಯಲ್ಲ, ಎಷ್ಟು ಧಾರ್ಷ್ಟ್ಯ ನಿನಗೆ ಅಂತ. ಅದಕ್ಕೆ ಅವಳು ಹೇಳಿದ್ಲು,
ಸ್ವಾಮಿ ನೀವು ಧ್ಯಾನ ಮಾಡ್ತಾ ಇದ್ರಲ್ಲ, ಇದೇ ಗೊತ್ತಾಯಿತು ನಿಮಗೆ? ನನಗೆ ನನ್ನ ಗಂಡನ ಬಗ್ಗೆ ಧ್ಯಾನ ಇತ್ತು, ನಿಮ್ಮನ್ನು ತಾಕಿದ್ದು ನನಗೆ ಗೊತ್ತಾಗಲಿಲ್ಲ. ನಿಮಗೆ ದೇವರ ಬಗ್ಗೆ ಧ್ಯಾನ ಇರುವಾಗ ನಾನು ತಾಕಿದ್ದು ನಿಮಗೆ ಹೇಗೆ ಗೊತ್ತಾಯಿತು? ಹಾಗಾಗಿ ನೀವು ದೇವರ ಧ್ಯಾನ ಮಾಡ್ತಾ ಇಲ್ಲ. ಈ ವ್ಯತ್ಯಾಸ. ಭಗವಂತನಲ್ಲಿ ಧ್ಯಾನ ಮಾಡೋದು ಅಂದರೆ ಸಾಮಾನ್ಯ ಅಲ್ಲ. ಎಲ್ಲದರ ಜೊತೆಗೆ ದೇವರನ್ನು ಕೂರಿಸಿಕೊಂಡು ಧ್ಯಾನ ಮಾಡೋದಲ್ಲ. ಎಲ್ಲವನ್ನು ಬಿಟ್ಟು ಭಗವಂತನ ಧ್ಯಾನವನ್ನು ಮಾಡಬೇಕು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಒಂದು ಆಸನದ ವ್ಯವಸ್ಥೆ ಇದೆ, ಅದಕ್ಕೊಂದು ಪೂರಕವಾದ ಅಭ್ಯಾಸ ಇದೆ. ಅದಕ್ಕೆ ಪೂರಕವಾಗಿ ಅಭ್ಯಾಸ ಮಾಡಿ. ಏನು ಅಭ್ಯಾಸ? ಹೇಗೆ ಅಭ್ಯಾಸ? ಆಸನ ಹೂಡಿ ನಾಸಿಕ ತುದಿ ನೋಡಿ ಧ್ಯಾನ ಮಾಡು ಹರಿ ಅಲ್ಲಿಹ, ಅವನಲ್ಲಿಹ ಯೋಗ ಸನ್ನಿಹಿತನವನೇ, ಯಾರ ಭಕ್ತಿಯು ಎನ್ನ ಪಾದಾಬ್ಜದಲ್ಲಿ, ಘೋರ ಸಂಸಾರ ಯಾತನೆ ಅವರಿಗೆಲ್ಲಿ. ವ್ಯಾಸರಾಜರು ಕೇಳ್ತಾರೆ, ಯಾವುದೇ ಒಂದು ಕರ್ಮಕ್ಕೆ ತೊಡಗುವಾಗ ಆಸನ ಶುದ್ಧಿಯನ್ನು ಮಾಡಿಕೋ, ಆಸನ ಶುದ್ಧಿಯನ್ನು ಮಾಡಿಕೊಳ್ಳಿ. ಯಾಕೆ ಅಂದರೆ ವಿಪರೀತವಾದ ಪರಿಣಾಮಗಳು ಆಸನ ಇಲ್ಲದೆ ಹೋದರೆ ಬೀರುತ್ತದೆ. ಅದಕ್ಕೆ ಹೇಳ್ತಾರಲ್ಲ, ದಾರುಕಾಸನ ಕೇವಲ ಮಣೆ ಇಲ್ಲ, ರೋಗವನ್ನು ತಂದುಕೊಡುತ್ತದೆ. ಭೂಮಿಯಲ್ಲಿ ಕೂತ್ಕೊಳ್ಬೇಡಿ, ಬರೀ ಭೂಮಿಯಲ್ಲಿ ಕೂತ್ಕೊಳ್ಬೇಡಿ, ಒಂದು ಆಸನವನ್ನು ಹಾಕಿಕೊಳ್ಳಿ. ಬಟ್ಟೆಯದ್ದಾದರೂ, ದರ್ಬೆಯದ್ದಾದರೂ, ಕೃಷ್ಣಾಜಿನದ್ದಾದರೂ ಜಪ ಮಾಡುವಾಗ ಈ ಥರದ ಆಸನ, ಕೃಷ್ಣನೇ ಅದನ್ನು ಹೇಳ್ತಾನೆ. ಹೀಗೆ ಚೇಲಾಜಿನ ಕುಶೋತ್ತರಂ ಅಂತ. ಹೀಗಾಗಿ ಯಾರು ಧ್ಯಾನವನ್ನು ಮಾಡಬೇಕು ಅಂತ ಅಂದುಕೊಳ್ತೀರಿ, ಅಥವಾ ಯಾವುದೇ ಒಂದು ಸತ್ಕರ್ಮ, ಅಲ್ಲಿ ಭಗವಂತನ ಸನ್ನಿಧಾನವನ್ನು ನೀವು ಚಿಂತನೆ ಮಾಡಬೇಕಾದರೆ ಒಂದು ಸಮಸ್ಥಿತಿಯಾದ ಆಸನವನ್ನು ಇಟ್ಟುಕೊಳ್ಳಿ. ಈಗ ಈ ಏರು ತಗ್ಗು ನಮ್ಮ ನೆಲ ಒಂದು ಏರಿರುವಂಥದ್ದು, ಇನ್ನೊಂದು ತಗ್ಗಿರುವಂಥ ಜಾಗದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಲಿಕ್ಕಾಗ್ತದಾ? ಇಲ್ಲ, ಮೆತ್ತದಾಗಿರಬೇಕು. ಯಾವುದು ಕೆಳಗಡೆ ಚುಚ್ಚುತ್ತಾ ಇದ್ದರೆ ಅದು ಚುಚ್ಚುವಂಥ ಆಸನಗಳನ್ನು ಹಾಕ್ಕೊಂಡು ನಿರ್ಭೀತಿಯಿಂದ ಆರಾಮಾಗಿ ಧ್ಯಾನ ಮಾಡಲಿಕ್ಕಾಗ್ತದಾ? ಇಲ್ಲ. ಒಳ್ಳೆಯ ರೀತಿಯಾಗಿರತಕ್ಕಂತಹ ಒಂದು ಹಾಗೆ ಅಂಥೇಳಿ ಹಾಸಿಗೆ ಹಾಸ್ಕೊಂಡು ಧ್ಯಾನ ಮಾಡ್ತಿದ್ರೆ ಮಲಗಿಬಿಡ್ತೇವೆ. ಹಾಗಾಗಿ ಪೂರ ಹಾಸಿಗೆಯೂ ಅಲ್ಲ, ಪೂರ ಮೆತ್ತನೆ ಇದು ಹಾಸು ಅಲ್ಲ, ಒಂದು ಚೇಲ, ಅಜಿನ, ಕುಶ, ಉತ್ತರ ಅಂದರೆ ನೀವು ಕೆಳಗಡೆ ದರ್ಬೆ ಹಾಕಿ, ಬಟ್ಟೆ ಹಾಕಿ ಅದರ ಮೇಲೆ ಕೂತ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಅದರಿಂದ ಸಿದ್ಧಿ ಆಗ್ತದೆ. ಹೀಗಾಗಿ ಅಲ್ಲಿ ಧ್ಯಾನ ಮಾಡಬೇಕು. ಧ್ಯಾನ ಮಾಡಬೇಕಾದ್ರೆ ಪ್ರಾಕ್ಟೀಸ್ ಹೇಗೆ ಮಾಡಬೇಕು ಅಂದರೆ, ಮೂಗಿನ ತುದಿ ನಿಮಗೆ ಕಾಣಬೇಕು. ಮೂಗಿನ ತುದಿಯನ್ನು ನಾವು ಹೇಗೆ ಮೂಗಿನ ತುದಿ ಕಾಣಬೇಕು ಅಂದರೆ, ಈ ಎದುರುಗಡೆ ದೃಷ್ಟಿ ಇದ್ದರೆ ಎದುರುಗಡೆದ್ದೆಲ್ಲ ಕಾಣ್ತದೆ. ಈಗ ದೇವರ ಮೂರ್ತಿಯನ್ನು ನೀವು ಗಮನಿಸಿ, ಕಣ್ಣು ಹೇಗಿರುತ್ತದೆ? ದೇವರ ಮೂರ್ತಿಯ ಕಣ್ಣನ್ನು ಶಿಲ್ಪಿ ಹೇಗೆ ಕೆತ್ತಿರ್ತಾನೆ ನೋಡಿದ್ದೀರಾ? ಅದನ್ನು ಗಮನಿಸಿ. ಅರ್ಧ ನಿಮೀಲಿತ ನೇತ್ರ, ಕಣ್ಣು ಪೂರ ತೆಗೆದಿರೋದಿಲ್ಲ, ಹಾಗೆ ಕಣ್ಣು ಪೂರ ಮುಚ್ಚಿರೋದು ಇಲ್ಲ, ಸ್ವಲ್ಪ ತೆಗೆದಿರ್ತದೆ. ಅದು ಹೇಗಿರಬೇಕು ಅಂದರೆ, ಈ ಕೆಳಮುಖ, ಈ ಮೂಗಿನ ತುದಿಯನ್ನು ನೋಡುವ ಹಾಗೆ ಅದಿರ್ತದೆ. ಅದು ಶಾಂತವಾದ ಒಂದು ಸ್ಥಿತಿ. ಹಾಗೆ ನಾವು ಮೂಗಿನ ತುದಿಯನ್ನು ನೋಡೋದಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ನಿಮಗೆ ಕಾಣ್ತದೆ, ಜಗತ್ತಲ್ಲಿ ಇಲ್ಲದೇ ಇರೋದೆಲ್ಲ ಕಾಣ್ತದೆ ಅಂತ ಅಂದಮೇಲೆ ಮೂಗಿನ ತುದಿ ಕಾಣಲ್ವಾ? ಪ್ರಯತ್ನ ಪಟ್ಟರೆ ಖಂಡಿತ ಕಾಣ್ತದೆ, ಆದರೆ ಪ್ರಾಕ್ಟೀಸ್ ಬೇಕು. ನೀವು ಏನು ಕಾಣೋದಾದರೂ ಕಾಣ್ಬೋದು. ಮನಸ್ಸಿಗಿರುವಷ್ಟು ಶಕ್ತಿ ಇನ್ಯಾವುದಕ್ಕೂ ಇಲ್ಲ, ಮನಸ್ಸಿಗಿರುವಷ್ಟು ಶಕ್ತಿ ಇನ್ಯಾವುದಕ್ಕೂ ಇಲ್ಲ. ಆದರೆ ಮನಸ್ಸು ಮಾಡಬೇಕು. ನೀನು ಆ ಆತ್ಮಶಕ್ತಿಯನ್ನು, ಬೆಳವಣಿಗೆಯನ್ನು ನೀನು ಕಾಣಬೇಕು. ನಮ್ಮಲ್ಲಿ ಅಷ್ಟು ವಿಶಿಷ್ಟವಾದ ಶಕ್ತಿ ಇದೆ. ಆ ಶಕ್ತಿಯನ್ನು ನಾವು ಪ್ರೇರೇಪಿಸಬೇಕು. ಈಗ ಕೆಂಡ ಇದೆ, ಕೆಂಡ ಇದ್ದ ಮಾತ್ರಕ್ಕೆ ಅಡಿಗೆ ಆಗೋದಿಲ್ಲ. ಪದೇ ಪದೇ ಗಾಳಿ ಹಾಕಬೇಕು. ಗಾಳಿ ಹಾಕಿದರೆ ಅಲ್ಲಿ ಕೆಂಡ ಉರಿತದೆ, ಶಾಖ ಜಾಸ್ತಿ ಆಗ್ತದೆ. ಆಗ ಪದಾರ್ಥಗಳು ಬೇಗ ಬೇಗ ಸರಿಯಾಗಿ ರೀತಿಯಲ್ಲಿ ಆಗ್ತದೆ. ಹಾಗೇ ಮನಸ್ಸಿದೆ, ಅದಕ್ಕೆ ಪೂರಕವಾದ ವಾತಾವರಣವನ್ನು, ಪೂರಕವಾದ ಅಭ್ಯಾಸವನ್ನು, ಇವೆಲ್ಲವನ್ನು ಕೂಡ ನಾವು ಕೊಟ್ಟಾಗ ಆ ಮನಸ್ಸು ಹಳೆಯ ಗತ ವೈಭವವನ್ನು ಅದು ಪಡಿತದೆ. ಎಲ್ಲ ರೀತಿಯಾಗಿರತಕ್ಕಂಥ ಒಂದು ತಾಕತ್ತನ್ನು ಅದು ಪ್ರದರ್ಶನ ಮಾಡ್ತದೆ. ಹೀಗೆ ಭಗವಂತ ಹೇಳ್ತಾನೆ, ಧ್ಯಾನ ಮಾಡು. ಧ್ಯಾನ ಮಾಡಿದರೆ ನಾನಲ್ಲಿರ್ತೇನೆ, ಎಲ್ಲೂ ಇಲ್ಲ. ನೀವು ಕ್ಷೇತ್ರಗಳಿಗೆ ಹೋಗಬೇಡಿ ದೇವರನ್ನು ಹುಡುಕೊಂಡು. ಇವತ್ತು ಕ್ಷೇತ್ರಗಳಲ್ಲಿಲ್ಲ ಭಗವಂತ.
ಒಬ್ಬ ಕೇಳ್ತಾನೆ, ದೇವರೇ ಯಾವ ಕ್ಷೇತ್ರಕ್ಕೆ ಹೋದರೂ ನಿನ್ನ ಸನ್ನಿಧಾನವೇ ಕಾಣಲ್ಲ, ಬರೀ ಲಕ್ಷ್ಮೀ ಸನ್ನಿಧಾನವೇ ಜಾಸ್ತಿ ಇದೆ ಅಂತ. ಹೋದಲ್ಲೆಲ್ಲ ಪೈಸಾದೋ ಅಂತಿರ್ತಾರೆ, ನಿನ್ನ ಕಾಣೋದೇ ಇಲ್ಲಲ್ಲ, ಎಲ್ಲಿದ್ದಿ ನೀನು ಅಂದರೆ ದೇವರ ಅಡ್ರೆಸ್ ಹೇಳೋಲ್ಲಂತೆ. ಯಾಕೆಂದರೆ ಎಲ್ಲಿದ್ದೀನಿ ಅಂತ ಹೇಳಿದ್ರು ಅಲ್ಲಿ ಬಂದು ಕಾಡ್ತೀನಿ ನೀನು ಅಂತ. ಅದಕ್ಕೆ ಭಗವಂತ ಎಲ್ಲಿದ್ದಾನೆ ಅಂದರೆ ಭಗವಂತ ಹೇಳ್ತಾನೆ, ನಾನು ಹೃದಯಸ್ಥಿತೋ ಭಗವಾನ್. ಭಗವಂತ ಎಲ್ಲಿದ್ದಾನೆ? ನಮ್ಮೆಲ್ಲರ ಹೃದಯದಲ್ಲಿ ಭಗವಂತ ಇದ್ದಾನೆ. ಹೌದಾ, ಇಷ್ಟು ಹತ್ತಿರದಲ್ಲಿದ್ದಾನಲ್ಲ, ನಾವು ಅವನನ್ನು ಹಿಡ್ಕೊಂಡು ಏನು ಬೇಕಾದರೂ ಪಡಿಬೋದಲ್ಲ ಅಂದರೆ ದೇವರು ನಿಶ್ಚಿಂತನಾಗಿದ್ದಾನೆ. ಯಾಕೆ ಅಂದರೆ ಈ ಮನುಷ್ಯ ಬಹಿರ್ಮುಖನಾಗಿರ್ತಾನೆ ಹೊರತು ಅಂತರ್ಮುಖಿಯಾಗಿರಲ್ಲ. ನಾವೆಲ್ಲರೂ ಬಹಿರ್ಮುಖರು, ನಮಗೆ ಹೊರಗಿನ ಪದಾರ್ಥಗಳು ಕಾಣ್ತದೆ, ನನ್ನ ಒಳಗಿನದ್ದೇನೂ ಕಾಣಲ್ಲ. ಯಾಕೆಂದರೆ ನನಗೆ ಕಾಣಿಸಿಕೊಳ್ಳುವ ಇಚ್ಛೆ ನನಗಿಲ್ಲ. ನಾವು ಅಂತರ್ಮುಖಿಗಳಾದರೆ ದೇವರು ಕಾಣ್ತಾನೆ. ನೀವು ನೋಡಿ, ಬೇಕಾದರೆ ನೀವು ತಿರುಪತಿಯ ಶ್ರೀನಿವಾಸನನ್ನು ದೂರದ ಕ್ಯೂ ಮಾಡಿಕೊಂಡು ಹೋಗಿ ಅಲ್ಲಿ ಕಣ್ ತೆಕ್ಕೊಂಡು ಶ್ರೀನಿವಾಸ ಅಂತ ನೋಡ್ತೀರಾ, ಕಣ್ಣು ಮುಚ್ಚಿಕೊಂಡು ಶ್ರೀನಿವಾಸ ಅಂತ ಹೇಳ್ತೀರಾ ಅಂತ. ನಾವೆಲ್ಲ ಅಲ್ಲಿಗೆ ಹೋಗಿ ಕಣ್ಣು ಮುಚ್ಚಿಕೊಂಡು ಗೋವಿಂದ ಅಂತ ಹೇಳ್ತೇವೆ. ಅದಕ್ಕೆ ಕಾರಣ ಏನು? ಕಣ್ಣು ತೆರೆದರೆ ಭಗವಂತ ಕಾಣೋದಲ್ಲ, ಕಣ್ಣು ಮುಚ್ಚಿದರೆ ಭಗವಂತ ಕಾಣ್ತಾನೆ. ಇಲ್ಲ ಅಂದರೆ ಭಗವಂತ ಕಾಣೋದಿಲ್ಲ. ಅದನ್ನೇ ದಾಸರಾಯರು ಕೂಡ ಹೇಳುವಾಗ, ಭಗವಂತನನ್ನು ಒಳಗಣ್ಣಿನಿಂದ ನೋಡು. ಈ ಹೊರಗಿನ ಕಣ್ಣು ಹೊರಗಿನ ಪದಾರ್ಥಗಳ ವೈಭವವನ್ನು ತೋರಿಸ್ತದೆ, ಒಳಕಣ್ಣು ಒಳಗಿನ ಭಗವಂತನ ವೈಭವವನ್ನು ತೋರಿಸಿಕೊಡುತ್ತದೆ. ಹಾಗಾಗಿ ಒಳಗಣ್ಣಿನ ಮೂಲಕವಾಗಿ ಭಗವಂತನನ್ನು ಕಾಣು. ಯಾವಾಗ ಭಗವಂತನನ್ನು ಕಾಣ್ತೀಯ ಆಗ ಭಕ್ತಿ ಜಾಗೃತವಾಗಿ ಬಿಡುತ್ತೆ, ಭಾರೀ ಭಕ್ತಿ. ನೀವು ನಿಜವಾದ ಭಗವಂತನ ಸಾಕ್ಷಾತ್ಕಾರ ಆಯಿತು, ಭಾರೀ ಪ್ರೀತಿ ಬರ್ತದೆ ಅಂತ. ಭಾರೀ ಪ್ರೀತಿ. ಮಗು ಹುಟ್ಟೋದಕ್ಕಿಂತ ಮುಂಚೆಯೇ ಮಗುವಿನ ಬಗ್ಗೆ ಒಂದು ಕಲ್ಪನೆಯಲ್ಲಿ ಸುಖ ಕಾಣ್ತಾನೆ. ಮಗು ಹುಟ್ಟಿದರೆ ಇನ್ನೊಂದು ಸ್ವಲ್ಪ ಪ್ರೀತಿ ಜಾಸ್ತಿ ಆಯಿತು. ಅದು ಸ್ವಲ್ಪ ನಡೆದಾಡಲಿಕ್ಕೆ, ತೊದಲು ಮಾತಾಡಲಿಕ್ಕೆ ಶುರು ಮಾಡಿದರೆ ಇನ್ನೂ ಪ್ರೀತಿ ಜಾಸ್ತಿ ಆಯಿತು. ಅದನ್ನು ಅಪ್ಪ ಅಂತ ಕರಿತಾ ಹತ್ತಿರ ಬಂದರೆ ಇನ್ನೂ ವಿಪರೀತ ಆಯಿತು. ಹಾಗೇ ಭಗವಂತನ ಸನ್ನಿಧಾನ ಮೊದಲು ಅಸ್ಪಷ್ಟ, ನಮಗೆ ಕಣ್ಣಿಗೆ ಕಾಣ್ತಾ ಇರಲ್ಲ. ತಾಯಿಯ ಗರ್ಭದಲ್ಲಿರುವ ಮಗು ಕಣ್ಣಿಗೆ ಕಾಣ್ತದಾ? ಕಾಣೋದಿಲ್ಲ, ಅಸ್ಪಷ್ಟ. ಆದರೂ ಅದರ ತಿಳುವಳಿಕೆಯಿಂದ, ಮಗು ಇದೆ ಎನ್ನುವ ತಿಳುವಳಿಕೆಯಿಂದ ಅಸ್ಪಷ್ಟವಾದ ಪ್ರೀತಿ. ಯಾವಾಗ ಅದು ರೂಪಿತವಾಯಿತು, ಒಂದೊಂದು ತಿಂಗಳು ಹತ್ತಿರ ಬರ್ತಾ ಇದ್ದಾಗ ಅಮ್ಮನಿಗೆ ಎಷ್ಟು ಕುತೂಹಲ, ಎಷ್ಟು ಕಾತರ. ಸ್ವಲ್ಪ ಆ ಕಡೆ ಚಲನೆ ಆಯಿತು ಅಂದರೂ ಇವಳು ಗಾಬರಿಯಿಂದ, ಭಾರೀ ಖುಷಿಯಿಂದ, ಓ ಮಗುವಿಗೆ ಚಲನೆ ಬರ್ತಾ ಇದೆ, ಮಗು ಆ್ಯಕ್ಟಿವ್ ಆಗಿದೆ, ಎಷ್ಟು ನನ್ನ ಮಗು ಹೇಗಿರಬೇಡ ಅಂತ ಕಲ್ಪನೆಯನ್ನು ಕಾಣಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಅದೇ ರೀತಿಯಾಗಿ ಭಗವಂತ ಮೊದಲು ಅಸ್ಪಷ್ಟ. ಭಗವಂತನನ್ನು ಹೃದಯದಲ್ಲಿ ಧಾರಣೆ ಮಾಡಿ, ಭಗವಂತ ಹೃದಯಕ್ಕೆ ಬಂದ ಮೇಲೆ ಕೂಡಲೇ ಆ್ಯಕ್ಟಿವ್ನೆಸ್, ಆ ಒಂದು ಚಟುವಟಿಕೆ ಬರೋದಿಲ್ಲ. ಅವನನ್ನು ಬೇಕಾದ ಆಹಾರ ಕೊಡಬೇಕು. ಮಗು ಗರ್ಭಕ್ಕೆ ಬಂದು ಕೂಡಲೇ ಅದೆಲ್ಲ ಬೆಳೆದು ದೊಡ್ಡದಾಗಿ ಬಿಡ್ತದ? ಇಲ್ಲ. ಅದಕ್ಕೆ ತಿಂಗಳು ವ್ಯತ್ಯಾಸ ಆಗಬೇಕು. ಆಹಾರದ ಪೋಷಣೆ ಎಲ್ಲ ಆಗಬೇಕು. ಎಷ್ಟು ಪೋಷಣೆ ಕೊಡ್ತೀರಿ ಅಷ್ಟು ಆ್ಯಕ್ಟಿವ್ ಆಗ್ತದೆ. ಪೋಷಣೆಯೇ ಇಲ್ಲ, ಅದು ಆ್ಯಕ್ಟಿವ್ ಆಗೋದಿಲ್ಲ. ಹಾಗೆ ಹೃದಯದಲ್ಲಿ ಭಗವಂತ ಬರ್ತಾನೆ. ಅದಕ್ಕೆ ಅವನು ಬೆಳವಣಿಗೆ ಆಗಬೇಕಾದರೆ ಪೋಷಣೆ ಮಾಡಬೇಕು. ಏನು ಪೋಷಣೆ? ಜ್ಞಾನ, ಭಗವಂತನ ತಿಳುವಳಿಕೆ. ಎಷ್ಟು ಭಗವಂತನ ನೀವು ತಿಳಿದುಕೊಳ್ಳುತ್ತೀರಿ ಅಲ್ಲಿ ಭಗವಂತ ಜಾಸ್ತಿ ಬೆಳಿತಾನೆ. ಯಾವಾಗ ಭಗವಂತ ಬೆಳಿತಾನೆ ಆಗ ನಮಗೆ ಭಕ್ತಿ ಜಾಗೃತವಾಗಿ ಅವರಿಗೆ ಶರೀರ ಅಂತಂದರೆ ಕ್ಷೇತ್ರ ಅಂತ ಹೇಳ್ತಾರೆ. ಹೀಗೆ ಭಗವಂತ ಎಲ್ಲಿ ಯಾವ ಶರೀರದಲ್ಲಿ ನೆಲೆ ನಿಂತಿರ್ತಾನೆ ಇದು ಕ್ಷೇತ್ರ. ಇನ್ಯಾವ ಕ್ಷೇತ್ರ ಅಂತ ನಾವು ಹೇಳ್ತಿರ್ತೇವಲ್ಲ, ಕ್ಷೇತ್ರ ಅಂದ್ರೇನು? ಕರ್ಮಭೂಮಿ. ನಮಗೆ ಸಾಧನೆ ಮಾಡಲಿಕ್ಕೆ ಇರುವ ದೊಡ್ಡ ಸಾಧನ. ಆ ಒಂದು ಹೇಗೆ ರೈತನಿಗೆ ಕ್ಷೇತ್ರ ಯಾವುದು? ಹೊಲ. ಹಾಗೆ ನಮಗೆ ಶಾಸ್ತ್ರ. ಭಗವಂತ ಇಲ್ಲಿದ್ದಾಗ ಈ ಒಂದು ಎಲ್ಲ ಅವಯವಗಳ ಮೂಲಕವಾಗಿ ಭಗವಂತನ ಮೆಚ್ಚುಗೆ ಆಗುವ ಹಾಗೆ ಸೇವೆಯನ್ನು ನಡೆಸಿದಾಗ ಇದು ಕ್ಷೇತ್ರ ಅಂತ ಕರೆಸಿಕೊಳ್ಳುತ್ತದೆ. ಶರೀರವೇ ಕ್ಷೇತ್ರವೆಂತೆಂದು ತಿಳಿಯೋ, ಮರೆಯದೆ ಕ್ಷೇತ್ರಜ್ಞನೆಂದನ್ನು ತಿಳಿಯೋ. ವ್ಯಾಸರಾಜರು ಹೇಳ್ತಾರೆ, ಶರೀರ ಕ್ಷೇತ್ರಜ್ಞ ಅಂದರೆ ಕ್ಷೇತ್ರದ ಒಳಗಡೆ ಇರುವಂಥವನು ಯಾರು? ನಾನು, ಭಗವಂತ.
ಶರೀರವೇ ಕ್ಷೇತ್ರ. ಈ ಕ್ಷೇತ್ರದ ಎಲ್ಲ ಥರದ ತಿಳುವಳಿಕೆ ನೀನು ಅಂತ ಭಾವಿಸಬೇಡ. ಜೀವ ನಾನು ಹಾಗೆ ಅನ್ಕೋಬೇಡ. ನಿಂಗೇನು ಗೊತ್ತಿದೆ? ನಿನ್ನ ಬಗ್ಗೆ ಏನು ಗೊತ್ತಿದೆ? ಒಳಗಿರುವಂಥದ್ರ ಬಗ್ಗೆ ಯಾವ ಪಾರ್ಟು ಏನೂ ಗೊತ್ತಿಲ್ಲ ನಿನಗೆ. ಆದರೆ ಯಾವಾಗ ಏನು ಯಾರಿಂದ ಹೇಗೆ ಮಾಡಿಸಬೇಕು ಅನ್ನೋದು ಅವನಿಗೆ ಗೊತ್ತಿದೆ. ಆದ್ದರಿಂದ ಆತ್ಮಾನಂ ರಥಿನಂ ವಿದ್ಧಿ. ಇದೊಂದು ಶರೀರ ಕ್ಷೇತ್ರ, ಇದೊಂದು ರಥ. ಆದರೆ ಈ ರಥ ಮುಂದೆ ಹೋಗಬೇಕಾದರೆ ಒಬ್ಬ ರಥಿಕ ಬೇಕು. ಯಾರು? ಭಗವಂತ. ಅಂತ ಭಗವಂತನನ್ನು ತಿಳಿದುಕೋ. ಈ ಶರೀರದಿಂದ, ಈ ಒಂದು ಸಾಧನೆಗಳಿಂದ ನೀನು ಏನು ಮಾಡಿದರೂ ನಿಂಗೆ ಪಾಪ ಅಂಟಲ್ಲ ಅಂತ ಹೇಳ್ತಾನೆ. ನಿಂಗೆ ಏನು ಮಾಡಿದರೂ ನಿಮಗೆ ಪಾಪ ಅಂಟೋದು ಅಂತ ಇಲ್ಲ. ಯಾಕೆ? ಉದ್ದೇಶ ಭಾರೀ ಸ್ಪಷ್ಟ. ಭಗವಂತನಿಗೆ ಪ್ರೀತಿಯಾಗಲಿ, ಭಗವಂತನಿಗೆ ಪ್ರೀತಿಯಾಗಲಿ ಎನ್ನುವ ಮನೋಭಾವದಿಂದ ನೀವೇನು ಬೇಕಾದರೂ ಮಾಡಿ, ನಿಮಗೆ ಪಾಪ ಅಂತನ್ನೋದು ಅಂಟೋದಿಲ್ಲ. ಉದಾಹರಣೆಗೆ ಆಪ್ರೇಷನ್ ಮಾಡ್ತಾರೆ ಡಾಕ್ಟರು. ಆಪ್ರೇಷನ್ ಮಾಡುವಾಗ ಎಲ್ಲ ಕೊಯ್ತಾರೆ, ಕಾಲು ಕಟ್ ಮಾಡ್ತಾರೆ, ಕೈ ತೊಂಡರಿಸ್ತಾರೆ. ಅವನಿಗೆ ಪಾಪ ಇದೆಯಾ? ಅವನನ್ನು ಪಾಪಿ ಅಂತ ಹೇಳಬೇಕಾ? ಆಪ್ರೇಷನ್ ಮಾಡ್ತಾನೆ. ಆಪ್ರೇಷನ್ ಮಾಡಿ ಅವನು ದೊಡ್ಡ ಪಾಪ ಮಾಡಿದ್ದಾನೆ ನೋಡಿ. ಯಾಕೆ? ಕೈ ಕಟ್ಟು ಮಾಡಿದ್ದಾನೆ. ಕೈ ಕಟ್ಟು ಮಾಡಿದ್ನಲ್ಲ, ಹಿಂಸೆ ಮಾಡಿದ್ನಲ್ಲ ಅಂತ ಯಾರಾದರೂ ದೂಷಣೆ ಮಾಡ್ತಾರಾ? ಮಾಡಲ್ಲ. ಯಾಕೆ ಅಂದರೆ ಕ್ಯಾನ್ಸರನ್ನು ನಾಶ ಮಾಡಿದವ ಡಾಕ್ಟರು. ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳ್ತೇವೆ ನಾವು ಅವನನ್ನು. ನಾರಾಯಣ ಸ್ವರೂಪಿ ಅಂತ ಹೇಳ್ತೇವೆ. ಯಾಕೆ ಅಂದರೆ ಅವನು ಹಿಂಸೆ ಮಾಡಿದ್ದಲ್ಲ, ಇನ್ನೇನು ಮಾಡಿದ? ಗುಣ ಮಾಡಿದ. ಹಾಗೆ ನಾವು ನಮ್ಮಿಂದ ಕೆಲಸಗಳು ನಡೆಯುವಾಗ ಉದ್ದೇಶ ಸ್ಪಷ್ಟವಾಗಿದ್ದರೂ ಕೆಲವೊಮ್ಮೆ ಅಕೃತ್ಯಗಳು ನಡೀತವೆ, ಮಾಡಬಾರದ ಕೆಲಸಗಳು ನಮ್ಮಿಂದ ನಡೀತವೆ. ಆದರೆ ನಿಮ್ಮ ಉದ್ದೇಶ ಸ್ಪಷ್ಟವಾಗಿದ್ದರೆ ಖಂಡಿತವಾಗಿಯೂ ಕೂಡ ನಿಮಗೆ ಪಾಪ ಇಲ್ಲ. ಖಂಡಿತವಾಗಿಯೂ ಕೂಡ ನಿಮಗೆ ಪಾಪ ಇಲ್ಲ. ಈಗ ನಮ್ಮಲ್ಲಿ ವಾರ್ಡನ್ ಇರ್ತಾರೆ. ಹುಡುಗರನ್ನು 5 ಗಂಟೆಗೆ ಎಬ್ಬಿಸಬೇಕು. ಯಾರಾದರೂ ಅಯ್ಯೋ ನಮ್ಮ ಪಾಪ ವಾರ್ಡನ್ ಎಬ್ಬಿಸ್ತಾ ಇದ್ದಾರೆ ಬಹಳ ಖುಷಿಯಿಂದ ಯಾರಾದರೂ ಹೇಳ್ತಾರಾ? ಬೈಕೊಂಡು ಹೇಳ್ತಾರಾ? ನೀವೇ ನಿಮ್ಮ ಮಗುವನ್ನು ಎಬ್ಬಿಸಬೇಕಾದ್ರೆ 6 ಗಂಟೆಗೆ ಎಬ್ಬಿಸಿ ಅಭ್ಯಾಸ ಇಲ್ಲ ಬಿಡ್ರಿ, ಅಯ್ಯೋ ಮಕ್ಕಳು ಮಲ್ಕೊಳ್ಳಿ ಅಂತ ಅಂತಿರ್ತೇವೆ. ಆದರೆ ಅದು ಎಬ್ಬಿಸುವಾಗ ಅದು ನಾವು ಸ್ವಲ್ಪ ಮೆದುವಾಗಿ ಎಬ್ಬಿಸಿದ್ರೆ ಕೇಳೋಲ್ಲ. ಒಂದು 2 ಏಟು ಕೊಟ್ಟು ಬೈದು ಎಬ್ಬಿಸ್ತೇವೆ. ಅದು ಹೇಳಬೇಕಾದರೂ ಸ್ವಲ್ಪ ಅಮ್ಮನನ್ನು ಬೈಕೊಂಡೇ ಹೇಳ್ತದೆ. ಅಮ್ಮ ಎಬ್ಬಿಸಿದ್ರಿಂದ ಪಾಪ ಬರ್ತದೋ ಪುಣ್ಯ ಬರ್ತದೋ? ಹಿಂಸೆ ಆಗಿದ್ದು ಹೌದೋ ಇಲ್ಲೋ? ಹಿಂಸೆ ಆಯಿತು. ಆದರೆ ಅಮ್ಮನಿಗೆ ಪಾಪವಾ? ಪಾಪ ಅಲ್ಲ. ಯಾಕೆ? ಮಾಡಿದ್ದು ಉದ್ದೇಶ ಒಳ್ಳೆಯದಿದೆ. ಮಗು ಬೇಗ ಹೇಳಬೇಕು, ಎದ್ದು ಸಂಧ್ಯಾವಂದನೆ ಮಾಡಬೇಕು. ಆ ಒಂದು ಉದ್ದೇಶ ಸ್ಪಷ್ಟವಾಗಿ ಬಹಳ ಚೆನ್ನಾಗಿದ್ದಾಗ, ಶುದ್ಧವಾಗಿದ್ದಾಗ ನಿಮಗೆ ಪಾಪ ಅಂತನ್ನೋದು ಅಂಟೋದಿಲ್ಲ ಅಂತ ಹೇಳಿ ಈ ಭಗವಂತ ಹೇಳ್ತಾನೆ. ಜೀವನದಲ್ಲಿ ಸುಖ ದುಃಖ ಇದೆಲ್ಲ ಸಹಜವಾದ ಪ್ರಾಸೆಸ್. ನಿಮಗೆ ಸುಖ ಬಂತೋ ನಾಳೆ ದುಃಖ ಬಂದೇ ಬರ್ತದೆ. ಇದು ದುಃಖ ಬರದೆ ಸುಖ ಬರೋದು ಅಂತ ಇಲ್ಲ. ಆದರೆ ಬರುವಂಥ ಸುಖದಿಂದ ಖುಷಿ ಪಡಬೇಡ. ಯಾಕೆ ಅಂದರೆ ದುಃಖಕ್ಕೆ ಸಿದ್ಧನಾಗು, ದುಃಖಕ್ಕೆ ಸಿದ್ಧನಾಗು. ಎಲ್ಲವೂ ಕೂಡ ನೀನು ಇದನ್ನು ಹೇಳ್ತೇವಲ್ಲ, ಕಟ್ಟಿಕೊಂಡ ಮೇಲೆ ಅನುಭವಿಸಬೇಕು ಅಂತ ಹೇಳ್ತಿರ್ತಾರೆ ನೋಡಿ. ಕಟ್ಟಿಕೊಂಡ್ರೆ ಸುಖವೂ ಇದೆ ದುಃಖವೂ ಇದೆ. ನಾವು ಅಪ್ಪ ಅಮ್ಮ ನೋಡ್ತಾನೇ ಇರ್ತೇವೆ, ಆಯಿತಾ? ಅಪ್ಪ ನಾವಿಷ್ಟೆಲ್ಲ ಗಂಡ ಹೆಂಡತಿ ಒದ್ದಾಡ್ತಾನೆ ಇರ್ತೇವೆ. 50 ವರ್ಷ 40 ವರ್ಷ ಸಂಸಾರದ ಅನುಭವ ಇದೆ, ಒದ್ದಾಡ್ತಾನೆ ಇರ್ತೇವೆ. ಆದರೂ ಕೂಡ ಮಕ್ಕಳಿಗೆ ಮದುವೆ ಮಾಡೋದು ಬಿಡ್ತೀವ? ಹೇಳಿ, ಮಕ್ಕಳಿಗೆ ಮದುವೆ ಮಾಡೋದು ಬಿಡ್ತೇವ? ಅಯ್ಯೋ ಮಗುಗೆ ಮದುವೆ ಮಾಡಿಬಿಡಬೇಕು. ಅಲ್ಲಪ್ಪ ಅವನೇ ಕೇಳ್ತಾನೆ, ಅಲ್ಲಿ ನಾನು ನೋಡ್ತಾ ಇದ್ದಾಗಿಂದ ಬರೀ ಜಗಳನೇ ಆಡ್ತಾ ಇದ್ದೀರಿ, ಮತ್ತು ನನಗೆ ಯಾಕೆ ಕಟ್ಟಿ ಹಾಕ್ತೀರಿ ನೀವು? ಅವನೊಂದು ಮಾತು ಕೇಳಿದ್ರೆ ಏನು ಹೇಳ್ತೇವೆ? ನೋಡೋ, ಜಗಳ ಆಡ್ತೇವೆ ಮತ್ತು ಒಂದಾಗ್ತೇವೆ, ಜಗಳ ಆಡ್ತೇವೆ ಒಂದಾಗ್ತೇವೆ, ಜಗಳ ಆಡಿ ಒಂದಾಗೋದಿದೆ ನೋಡು, ಇನ್ನೂ ಅದ್ಭುತ, ನಿಂಗೆ ಗೊತ್ತಿಲ್ಲ, ನೀ ಅನುಭವಿಸು. ಹೀಗೆ ಈ ಥರದಲ್ಲಿ ಸುಖ ದುಃಖ, ಸುಖ ದುಃಖೇ ಸಮಯ ಕೃತ್ವ ಲಾಭಾಲಾಭವು ಜಯಾಜಯವು ತಥೋ ಯುದ್ಧಾಯುಜ್ಯಸ್ವ. ಯಾವುದನ್ನು ತ್ಯಾಗ ಮಾಡದೆ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಯಾವುದನ್ನು ಬೇಕಾದರೂ ನೀವು ತ್ಯಾಗ ಮಾಡದೆ ಯಾವುದನ್ನು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದನ್ನು ತ್ಯಾಗ ಮಾಡಬೇಕು, ಇನ್ನೊಂದನ್ನು ಅನುಭವಿಸಬೇಕು. ತ್ಯಾಗ ಮಾಡದೆ ಅನುಭವಿಸುವ ಇದರಲ್ಲಿ ಸುಖ ಇರೋದಿಲ್ಲ. ತ್ಯಾಗ ಮಾಡದೆ ನೋಡಿ, ದುಡಿಯೋನೊಬ್ಬನು ತಿನ್ನೋನೊಬ್ಬನು ಅಂತ ಆದರೆ ಇವನು ತಿನ್ನೋದ್ರಿಂದ ಶುಗರ್ ಜಾಸ್ತಿ ಆಗುತ್ತೆ ಹೊರತು ಇನ್ನೇನೂ ಆಗಲ್ಲ, ಸುಖ ಅಂತೂ ಖಂಡಿತ ಬರಲ್ಲ. ನೀನೇ ದುಡಿದು ನೀನು ತಿನ್ನೋದಿದೆಯಲ್ಲ, ಇದು ಹಿಂಗೆ ಯಾವುದೇ ರೋಗ ತಂದುಕೊಡಲ್ಲ. ಇವತ್ತು ನಾವು ನಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ, ನಾವು ದುಡಿಯೋದಲ್ಲ, ಯಾರೋ ದುಡಿಯೋದು, ನಾವು ತಿನ್ನೋದು.
ಹಾಗಾಗಿ ಇರೋ ರೋಗಗಳೆಲ್ಲ ನಮಗೆ ಬರ್ತವೆ ಅಂತ. ಇರೋ ರೋಗಗಳೆಲ್ಲ ನಮ್ಮನ್ನೇ ಹುಡ್ಕೊಂಬರ್ತವೆ. ಯಾಕೆ ಅಂದರೆ ನಾವು ದುಡಿದು ತಿನ್ನೋರಲ್ಲ, ದುಡಿಸಿ ತಿನ್ನೋರು ನಾವು. ಹೀಗಾಗಿ ತ್ಯಾಗ ಇದ್ದಲ್ಲಿ ಸುಖ ಇದೆ. ಸುಖ ದುಃಖೇ ಸಮಯಕೃತ್ವ. ಸುಖ ಬಂತು ಭಾರಿ ಮೆರಿಬೇಡ, ದುಃಖ ಬರ್ತದೆ. ಎಲ್ಲರಿಗೂ ಕೂಡ ನಾವು ನೋಡುವಾಗ ಶ್ರೀಮಂತರು ಅಂತಾದಾಗ ಅನ್ಕೋತಿರ್ತೇವೆ ಏನು ಭಾರೀ ಚಂದ ಅಂತ. ಎ ಸಿ ಕಾರಲ್ಲಿ ಬರ್ತಿರ್ತಾರೆ, ನಾವೆಲ್ಲ ಬಿರು 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 ಬಿಸಿಲಲ್ಲಿ ಓಡಾಡ್ತಾ ಎ ಸಿ ಕಾರಲ್ಲಿ ಯಾರಾದರೂ ಹೋದರೆ ನಾವು ಅನ್ಕೋತೇವೆ ಅವ್ರು ನೋಡ್ರಿ ಎಷ್ಟು ಆರಾಮಾಗಿದ್ದಾರೆ, ಎ ಸಿ ಕಾರಲ್ಲಿ ಹೋಗ್ತಿದ್ದಾರೆ ಅಂತ. ಕೆಳಗಿಳಿದಾಗ ನಿನಗಿಂತ ಹೆಚ್ಚು ಕಷ್ಟಪಡೋದು ಅವರು. ಎ ಸಿ ಕಾರಿಂದ ಕೆಳಗಿಳಿದ್ರೆ ನಮಗಿಂತ ಹೆಚ್ಚು ಕಷ್ಟಪಡೋದು ಯಾರು ಗೊತ್ತಾ? ಎ ಸಿ ಕಾರಿಂದ ಕೆಳಗಿಳಿದವನು. ಯಾಕೆ ಅಂದರೆ ನಿಂಗೆ ಅದು ಅಭ್ಯಾಸ ಆಗಿಬಿಟ್ಟಿರುತ್ತೆ, ಆದರೆ ಅವನಿಗೆ ಅಭ್ಯಾಸ ಇರೋಲ್ಲ, ಒದ್ದಾಡಿಬಿಡ್ತಾನೆ. ನೀವು ಬೇಕಾದರೆ ನೀವು ಅದನ್ನು ಪ್ರಾಕ್ಟಿಕಲ್ಲಾಗಿ ಗಮನಿಸಿ. ಸುಖ ದುಃಖೇ ಸಮಯಕೃತ್ವ. ಹಾಗಾಗಿ ಸುಖ ಮತ್ತು ದುಃಖಗಳಲ್ಲಿ ಆದಷ್ಟು ಒಂದು ಒಳ್ಳೆಯದನ್ನು ಇದನ್ನು ನೋಡಿ, ಅಂದರೆ ಸಮವಾಗಿ ಅದನ್ನು ಸ್ವೀಕಾರ ಮಾಡಿ. ಆಮೇಲೆ ಅಷ್ಟೇ ಅಲ್ಲ, ಯಾವುದ್ಯಾವುದು ಲೋಕದಲ್ಲಿ ಹೆಚ್ಚು ಅಂತ ಅನಿಸುತ್ತೆ, ಯಾವುದ್ಯಾವುದು ಲೋಕದಲ್ಲಿ ಸೂರ್ಯ ಎಂಥ ಅದ್ಭುತ ತೇಜಸ್ವಿ, ತನ್ನ ತೇಜಸ್ಸಿನಿಂದ ಇಡೀ ಜಗತ್ತನ್ನು ಬೆಳಗುತ್ತಾನೆ. ಚಂದ್ರ ಎಂಥ ತೇಜಸ್ವಿ, ಅವನ ತೇಜಸ್ಸಿನಿಂದ ಸೂರ್ಯನ ಬಿಸಿ ಏನಿದೆ ಆ ಒಂದು ಬಿಸಿ ಕಡಿಮೆ ಆಗ್ತದೆ. ಈ ಅಗ್ನಿ ಯಾವುದ್ಯಾವುದು ಲೋಕದಲ್ಲಿ ಅತ್ಯಂತ ಅದ್ಭುತ ಅಂತ ಅನಿಸುತ್ತೆ, ಇದ್ಯಾವುದು ವ್ಯಕ್ತಿಗಳದ್ದಲ್ಲ, ಅದೆಲ್ಲವೂ ನಂದು ಅಂತಾನೆ ಭಗವಂತ. ನಿಂಗೆ ಒಬ್ಬ ವ್ಯಕ್ತಿ ಇಷ್ಟವಾಗ್ತದೆ. ಈಗ ಮಕ್ಕಳಿರ್ತಾವೆ, ಪುಟ್ಟ ಮಕ್ಕಳು, ಎಷ್ಟು ಮುಗ್ಧ, ಎಷ್ಟು ಚಂದ, ಅದನ್ನು ಎತ್ಕೊಂಡ್ರೆ ಎಷ್ಟು ಖುಷಿಯಾಗುತ್ತೆ, ಮುದ್ದಾಡಿದ್ರೆ ಎಷ್ಟು ಖುಷಿಯಾಗುತ್ತೆ. ಆ ಮಗುವಿನದ್ದಲ್ಲದು. ಯಾಕೆಂದರೆ ಮಗುವಿನದ್ದೇ ಆಗಿದ್ದರೆ ದೊಡ್ಡದಾದ ಮೇಲೂ ಅದರಿಂದ ನಾನು ಸುಖ ಪಡಬೇಕಾಗಿತ್ತು. ಈಗ ಅದು ಮಗು ದೊಡ್ಡದಾಗ್ತದೆ, ಕತ್ತೆ ಆದಂಗೆ ಆಗಿದೆ ನೋಡ್ರಿ ಅಂತಂತೀವಿ ನಾವು. ಎಷ್ಟು ಚೆನ್ನಾಗಿತ್ತದು. ಆದರೆ ಇದೇ ಮಗು ಎಷ್ಟು ಮುದ್ದಾಡಿದ್ದೆ ನಾನು, ಇದು ಬೆಳೆದು ಬಿಡ್ತು, ಕತ್ತೆ ಆದಂಗೆ ಆಗೋಯ್ತು ಅಂತ. ಒಂದು ವೇಳೆ ಆ ಮಗುವಿನದ್ದೇ ಎಲ್ಲವೂ ಆಗಿದ್ದರೆ ಅದು ದೊಡ್ಡದಾದ ಮೇಲೂ ಕೂಡ ನಾನು ಅದನ್ನು ಮುದ್ದಾಡಬೇಕಾಗಿತ್ತು. ದೊಡ್ಡದಾದ ಮೇಲೆ ನಾನು ಅದನ್ನು ಮಾಡಲ್ಲ. ಹಾಗಾಗಿ ಏನಾಯಿತು, ಅಲ್ಲೆಲ್ಲ ಏನಿದೆಯಲ್ಲ ಅದು ಭಗವಂತನ ಸನ್ನಿಧಾನ. ಮುಗ್ಧತೆ, ಎಲ್ಲಿ ನಿರ್ದುಷ್ಟತೆ ಇರುತ್ತೆ, ಎಲ್ಲಿ ಶುದ್ಧತೆ ಇರುತ್ತೆ, ಅಲ್ಲಿ ಭಗವಂತನ ಸನ್ನಿಧಾನ ಇರ್ತದೆ. ಹಣ್ಣಿನಲ್ಲಿ ಸಿಹಿ, ಏನೆಲ್ಲ ನೀವು ಅನ್ನದಲ್ಲಿ ರುಚಿ, ಇದೆಲ್ಲ ಏನಿದೆಯಲ್ಲ ಇದು ಯಾವುದರದ್ದು ಆ ವಸ್ತುವಿನದ್ದಲ್ಲ, ಹೊರತು ಆ ಒಳಗಿರುವಂಥ ಭಗವಂತನದ್ದು. ಹಾಗಾಗಿ ಅಂತ ನನ್ನನ್ನು ನೀನು ನೋಡೋದಕ್ಕೆ ಪ್ರಯತ್ನ ಪಡು. ಹೌದು, ಇದನ್ನೆಲ್ಲ ತಿಳ್ಕೊಂಡು ನಾನೇನು ಮಾಡಬೇಕು ಅಂದರೆ ನಿನ್ನನ್ನೂ ನನ್ನ ಸನ್ನಿಧಾನಯುಕ್ತನನ್ನಾಗಿ ಮಾಡಿಕೋ. ಈಗ ಬೇರೆಯವರೆಲ್ಲರೂ ನಿಂಗೆ ಇಷ್ಟ ಆಗ್ತಾರೆ, ನೀನು ಎಷ್ಟು ಜನರಿಗೆ ಇಷ್ಟ ಆಗ್ತೀಯ? ಬೇರೆಯವ್ರು ನಿಂಗೆ ಇಷ್ಟ ಆಗ್ತಾ ಇದ್ದಾರೆ, ಮಗು ಭಾರಿ ಇಷ್ಟ, ನೀನು ಯಾಕೆ ಇಷ್ಟ ಆಗಲ್ಲ ಹೇಳ್ರಿ? ಮಗುವಲ್ಲಿರೋದೇನು, ನಿನ್ನಲ್ಲಿಲ್ಲದೆ ಇರೋದೇನು? ಮಗುವಲ್ಲಿರೋದು ಮುಗ್ಧತೆ, ನಿನ್ನಲ್ಲಿರೋದೇನು? ಮುಗ್ಧತೆ ಇದೆಯಾ? ಇಲ್ಲ, ಮೋಸಗಾರಿಕೆ ಇದೆ, ಅಶುದ್ಧತೆ ಇದೆ. ಹಾಗಾಗಿ ನೀನು ಮಾಡಬೇಕು, ಆ ಮುಗ್ಧತೆಯನ್ನು ನೀನು ಬೆಳೆಸ್ಕೋಬೇಕು. ಮುಗ್ಧತೆಯನ್ನು ಬೆಳೆಸಿಕೊಂಡ್ರೆ ಆಗ ಭಗವಂತನ ಸನ್ನಿಧಾನ ಇಲ್ಲಿ ಬರ್ತದೆ. ಹೀಗಾಗಿ ಇಂತಹ ಆ ಭಗವಂತನ ಜ್ಞಾನ ಬಹಳ ದುರ್ಲಭ, ಬಹಳ ಕಷ್ಟ. ಸುಲಭವಾಗಿ ಭಗವಂತನ ಜ್ಞಾನ ಬರೋದಲ್ಲ. ಭಗವಂತನ ಜ್ಞಾನ ಬರಬೇಕಾದ್ರೆ ಅವನೇ ನಿಂತು ಕೊಡಬೇಕು. ನಾವು ತಗೋತೇನೆ, ನಾನು ಪಡಿತೇನೆ, ಇಲ್ಲ. ಭಗವಂತ ನಮ್ಮ ಬಗ್ಗೆ ಪ್ರಸನ್ನನಾಗಿ ಅವನು ಜ್ಞಾನವನ್ನು ಕೊಡಬೇಕು. ಅವನು ಕೊಟ್ಟು ಜೊತೆಗೆ ಅಷ್ಟೇ ಅಲ್ಲ, ನಾನು ದೇಹ ತ್ಯಾಗ ಮಾಡುವಾಗಲೂ ಕೂಡ ಅವನೇ ನಿಂತು ಅವನ ಸ್ಮರಣೆಯನ್ನು ಕೊಟ್ಟರೆ ನನಗೆ ಒಂದು ಮುಂದಿನ ಜನ್ಮ ಭಗವಂತನ ಸಾನ್ನಿಧ್ಯದಲ್ಲಿ ಇರ್ತೇನೆ. ಭಗವಂತನ ಚಿಂತನೆಯಿಂದ ಸಂತತಂ ಚಿಂತೆಯ ಅನಂತಂ. ಎಷ್ಟೋ ಜನ ಹೇಳೋದಿದೆ, ಈಗ ಯಾಕ್ರಿ ಪೂಜೆ ಪುನಸ್ಕಾರ ಎಲ್ಲ ಮಾಡಬೇಕು, ವಯಸ್ಸಾದ ಮೇಲೆ ಮಾಡಿದರೆ ಆಯಿತು ಅಂತ. ಈಗ ನೀನು ಮಾಡಲಿಲ್ಲ ಅಂದರೆ ವಯಸ್ಸಾದ ಮೇಲೆ ಖಂಡಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗೇನು ಮಾಡ್ತೀಯೋ ಅದೇನೇ ನಿನಗೆ ಕೊನೆಗೆ ಬರೋದು. ಇವತ್ತು ನೀನು ಮಾಡಲಿಲ್ಲ ಅಂತ ಆದರೆ ನಾಳೆಯ ದಿನದಲ್ಲಿ ಅದು ಖಂಡಿತ ನಿನಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಕೊನೆಯ ಕಾಲದಲ್ಲಿ ಯಾವುದರ ಭಗವಂತನ ಸ್ಮರಣೆ ಬರಬೇಕು ಅಂತಾದರೆ ಅದನ್ನು ಹೇಳ್ತಾರೆ, ಸ್ಮರಣೆ ಮಾಡುತ್ತಾ ದೇಹ ಬಿಡುವರೋ ಅನಂತ ಚೇತನ ಸುಳಿವನು ಹರಿ ಸುಲಭನು ಮತ್ತೆ ಜನ್ಮವಿಲ್ಲವಗೆ.
ಖಂಡಿತವಾಗಿಯೂ ಕೂಡ ಭಗವಂತನ ಸ್ಮರಣೆಯಿಂದ ನಾವೇನಾದರೂ ದೇಹತ್ಯಾಗವನ್ನು ಮಾಡ್ತೇವೆ ಅಂತಾದರೆ ಖಂಡಿತವಾಗಿಯೂ ಕೂಡ ಅವರಿಗೆ ಮತ್ತೆ ಪುನಃ ಸಂಸಾರ ಅನ್ನೋದಿಲ್ಲ. ಹಾಗೆ ಅಂತೇಳಿ ಲಾಸ್ಟ್ ಟೈಮ್ ಕೊನೆ ಮಿನಿಟಲ್ಲಿ ನೋಡ್ಕೊಳ್ಳೋಣ ಅಂದರೆ ಬರಲ್ಲ. ಜೀವನ ಪೂರ್ತಿ ಯಾವುದಕ್ಕಾಗಿ ಒದ್ದಾಡಿರ್ತೀರೋ ಅದೇನೇ ನಿಮ್ಮ ಕೊನೆಯವರೆಗೂ ಕೂಡ ಸ್ಮರಣೆಗೆ ಬರೋದು. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಯಾವಾಗಲೂ ಕೂಡ ಸಂತತಂ ಚಿಂತೆಯಾನಂತಂ, ಕಾಲ ಕಾಲಕ್ಕೆ ಭಗವಂತನ ಚಿಂತನೆಯನ್ನು ಮಾಡು. 100 ವರ್ಷದ ಜೀವನದಲ್ಲಿ 50 ವರ್ಷ ನಿದ್ದೆ, 50 ವರ್ಷ ಹಗಲು ರಾತ್ರಿ ಅಲ್ವಾ? 50 ವರ್ಷ ಹಗಲು, 50 ವರ್ಷ ರಾತ್ರಿ. ಆ 50 ವರ್ಷಗಳಲ್ಲಿಯೂ ಕೂಡ 12 ವರ್ಷ ಮಗು, ಆಮೇಲೆ 15ರಿಂದ 18, 22 ವರ್ಷ ಒಂದು ತಾರುಣ್ಯ, ಆಮೇಲೆ ಯೌವನ, ಆಮೇಲೆ ಮದುವೆ, ಆಮೇಲೆ ಮಕ್ಕಳು. ಯಾವಾಗ ದೇವರು ಬರೋದು ನಿಮ್ಮ ಜೀವನಕ್ಕೆ? ದೇವರು ಬಿಟ್ಟು ಎಲ್ಲರೂ ಬಂದರು ನಮ್ಮ ಜೀವನದಲ್ಲಿ, ದೇವರೊಬ್ಬನು ಬರಲಿಲ್ಲ. ಹಾಗಾಗಿ ಯಾವಾಗ ಸಿಕ್ಕರೂ ಕೂಡ ಆಗ ಭಗವಂತನನ್ನು ಹಿಡಿ. ಭಗವಂತ ಸಿಗೋದು ಬಹಳ ಕಷ್ಟ. ಹಾಗಾಗಿ ಹೇಳ್ತಾನೆ, ಎಲ್ಲರ ಒಳಗಡೆಯೂ ಕೂಡ ಇರುವಂಥವನು ನಾನು. ಯಾವ್ಯಾವ ಪಶು ಪಕ್ಷಿಗಳಿದ್ದಾವೆ, ಯಾವ್ಯಾವ ವರ್ಣಗಳಿದ್ದಾವೆ, ಎಲ್ಲವೂ ಕೂಡ ಒಂದು ಹೇಳ್ತಾನೆ, ಇದೆಲ್ಲ ಜಗತ್ತಲ್ಲಿರುವಂಥದ್ದೆಲ್ಲ ನನ್ನ ಪ್ರತಿಮೆ ಅಂತ ನೀನು ಅಂದ್ಕೊಂಡ್ಬಿಟ್ರೆ ನಿನ್ನಷ್ಟು ದೊಡ್ಡವನು ಯಾರೂ ಅಲ್ಲ. ನನ್ನ ಕಣ್ಣಿಗೆ ಕಾಣುವಂಥವರು ಇದೆಲ್ಲ ದೇವರ ಪ್ರತಿಮೆಗಳು. ಇಲ್ಲಿ ಪೂಜೆ ಎಲ್ಲ ಆಯಿತು, ಭಾರೀ ವೈಭವದಿಂದ ಮಂಗಳಾರತಿ ಎಲ್ಲ ಮಾಡ್ತೇವೆ, ಅದು ಮಾತ್ರ ದೇವರು ಅನ್ಕೋಬೇಡ್ರಿ. ಇದೆಲ್ಲ ಭಗವಂತನ ಪ್ರತಿಮೆ. ಈ ಭಗವಂತನ ಪ್ರತಿಮಾ ಮಾಧ್ಯಮದಲ್ಲಿ ನೀವು ಅಲ್ಲಿ ಅದಕ್ಕಿಂತ ಹೆಚ್ಚು ಇದು ನೋಡಿ, ನೀವು ಅಲ್ಲೇನಾದರೂ ಮಾಡಿದರೆ ನಿಮಗೆ ದೇವರಿಗೆ ಸಂತೋಷ ಆಯಿತೋ ಗೊತ್ತಿಲ್ಲ, ಆದರೆ ಇಲ್ಲಿ ನೀವು ಮಾಡಿ ದೇವರಿಗೆ ಸಂತೋಷ ಆದರೆ ನಿಮ್ಗೆ ಗೊತ್ತಾಗ್ತದೆ. ಇವನಿಗೆ ಸಂತೋಷ ಆಯಿತೋ ಒಳಗಿರುವ ದೇವರಿಗೆ ಸಂತೋಷ ಆಗಿದೆ. ಹೀಗಾಗಿ ಕಂಡದ್ದೆಲ್ಲವನ್ನು ಕೂಡ ಭಗವಂತನ ಪ್ರತಿಮೆ ಅಂತ ತಿಳಿದುಕೋ. ಹಾಗೆ ಜೊತೆಗೆ ತಾರತಮ್ಯ ಅಕ್ಷರ ಮಹಾಲಕ್ಷ್ಮಿ ಮತ್ತು ಕ್ಷರ, ಈ ಮುಖ್ಯಪ್ರಾಣಾದಿಗಳು, ಹೀಗೆ ಕ್ಷರ ಅಕ್ಷರ ಇವೆರಡಕ್ಕಿಂತಲೂ ಕೂಡ ಅತ್ಯುತ್ತಮನಾಗಿರತಕ್ಕಂಥವನು ನಾನು ಅಂತ ಹೇಳಿ ಸಾತ್ವಿಕತೆಯನ್ನು ಜೀವನದಲ್ಲಿ ಅಳವಡಿಸಿಕೋ. ಎಷ್ಟು ಸಾತ್ವಿಕತೆಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ತೀಯ ಅಷ್ಟು ನೀನು ಸತ್ವಯುತನಾಗ್ತೀಯ. ನಿಮಗೆ ಅಂತಃಸತ್ವ ಬೇಕೋ, ಸಾತ್ವಿಕತೆಯನ್ನು ಅಳವಡಿಸಿಕೋ. ಹಾಗಾಗಿ ನಾನು ನಂದು ಅಂತೆಲ್ಲ ಮೋಹಗಳನ್ನು ಬಿಟ್ಟಾಕು. ಕೇವಲ ಎಲ್ಲದರಲ್ಲಿಯೂ ಕೂಡ ನನ್ನನ್ನು ಕಾಣುವಂತಹ ಒಂದು ವಿಶೇಷತೆಯನ್ನು ನೀನು ಬೆಳೆಸಿಕೋ. ಇದೇನೇ ನಿನಗೆ ಅತ್ಯಂತ ಸುಖಪ್ರದ. ಮೆಣಸಿನಕಾಯಿ ಖಾರ ಅಂತ ಗೊತ್ತಾಗಿಬಿಟ್ರೆ ಸುಮ್ಮನೆ ಬಾಯಿಗಿಟ್ಕೊಳ್ತೇವ? ಖಾರ ಅಂತ ತಿಳ್ಕೊಂಬಿಟ್ರೆ ಮೆಣಸಿನಕಾಯಿ ಅದು ಖಾರವಾಗೋದು ಅದರ ಸ್ವಭಾವ ಅಂತ ಗೊತ್ತಾಗ್ಬಿಟ್ರೆ ಸುಮ್ಮನೆ ಕಚ್ಚೋದು ಅಂತ ಇಲ್ಲಲ್ಲ. ಕೆಲವರಿಗೆ ನಾವು ಕಚ್ಚುತ್ತೇವೆ, ಸುಖ ಆಗ್ತದೆ. ಅದೇ ಮಗು ಕಚ್ಚುತ್ತೆ, ದುಃಖ ಆಗ್ತದೆ. ಒಂದೇ ಪದಾರ್ಥ ಅದು ಅದೇ ಸಕ್ಕರೆ. ಯಾರಿಗೆ ರೋಗ ಇಲ್ಲ ಅವರಿಗೆ ಸುಖ, ಯಾರಿಗೆ ರೋಗ ಇದೆ ಸಕ್ಕರೆ ತಿಂದರೂ ವಿಷ. ಹೀಗಾಗಿ ಅಲ್ಲಿ ಎಲ್ಲದರಲ್ಲಿಯೂ ಕೂಡ ನಮ್ಮ ಮನಸ್ಥಿತಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಒಂದು ಅಂತಃಸತ್ವವನ್ನು, ಜಾಗೃತವಾದ ಒಂದು ಸ್ಥಿತಿಯನ್ನು ನೀನು ಬೆಳೆಸಿಕೊಂಡಿ ಅಂತಾದರೆ ಖಂಡಿತವಾಗಿಯೂ ಕೂಡ ನಿನಗೆ ಅದು ಸುಖವಾಗ್ತದೆ ಅಂತ ಹೇಳಿ ಬಹಳ ವಿಸ್ತಾರವಾದ ರೀತಿಯಲ್ಲಿ ವ್ಯಾಸರಾಜರ ಒಂದು ಒಳ್ಳೆಯ ಚಿಂತನೆಗಳು ಇವೆ. ಅದರ ಒಂದು ಸಮಯದ ಕೊರತೆಯಿಂದಾಗಿ ಇಷ್ಟಕ್ಕೆ ಈ ಒಂದು ಚಿಂತನೆಯ ಇದನ್ನು ಮುಗಿಸ್ತಾ ಈ ಒಂದು ವ್ಯಾಸರಾಜರ ಗೀತಾರ್ಥ ಸಾರವನ್ನು ಈ 3 ದಿನಗಳ ಕಾಲ ಏನೊಂದು ಚಿಂತನೆ ನಡೆದಿದೆ. ವ್ಯಾಸರಾಜರ ಆರಾಧನಾ ಈ ಒಂದು ಸಂದರ್ಭದಲ್ಲಿ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ಮುಖ್ಯಪ್ರಾಣದೇವರಿಗೆ, ಮುಖ್ಯಪ್ರಾಣದೇವರ ಅಂತರ್ಗತನಾದ ಭೈಷ್ಮಿ ಸತ್ಯಾಸಮೇತನಾದ ಶ್ರೀಕೃಷ್ಣನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.